ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಹೆಂಗದಿರಿ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ ನೋಡ್ರಿ, ನೀವು ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿನಿ ರೀ. ಬರ್ರಿ ಇವತ್ತು ಮಂಡೇ ವ್ಲಾಗ್ನ ಹಾಕಾಕತ್ತೀನಿ ನೋಡ್ರಿ. ಇವತ್ತು ನಾನು ಶ್ರೀರಾಮಂದ ಪ್ರಾಣ ಪ್ರತಿಷ್ಠಾಪನೆ ಐತಲ್ರಿ ಇವತ್ತು ಮಂಡೇ. ಅವತ್ತಿನ ವ್ಲಾಗ್ನ ಇವತ್ತು ಎಡಿಟ್ ಮಾಡಿ ಹಾಕಾಕತ್ತೀನಿ. ನಾನು ಸ್ವಲ್ಪ ಟೈಮ್ ಇದ್ದಿಲ್ಲ ರೀ, ಡ್ಯೂಟಿ ಅದು ಇದ್ದ ಸಂಬಂಧ ನಾನು ಎಡಿಟ್ ಮಾಡಿ ಹಾಕೋದಾಗಲಿಲ್ಲ. ಅವತ್ತಿನ ವಿಡಿಯೋನ ನಾನು ಹೀಗೆ ಹಾಕಾಕತ್ತೀನಿ. ಇದು ಮಂಡೇ ಶ್ರೀರಾಮನ ಪ್ರತಿಷ್ಠಾಪನೆ ಪ್ರಾಣ ಪ್ರತಿಷ್ಠಾಪನೆ ಇರೋದ್ರಿಂದ ಅವತ್ತಿನ ವಿಡಿಯೋನ ಅವತ್ತಿನ ವಿಡಿಯೋ ಆಗಿರೋದ್ರಿಂದ ಇದು ಶ್ರೀರಾಮನ ಪೂಜೆ ಮಾಡಿದ್ದೀವಿ ರೀ ನಾವು ಮನ್ಯಾಗ. ಅವತ್ತು ನಾನು ಬೆಳಗ್ಗೆಯಿಂದ ವಿಡಿಯೋ ಮಾಡ್ಬೇಕಂತ ಅಂದ್ಕೊಂಡಿದ್ದೆ. ಸ್ವಲ್ಪ ಹೊರಗಡೆ ಗುಡಿಗೆ ಅದು ಹೋಗಿದ್ದೀವಿ ರೀ, ನಾವು ರಾಮನ ಮಂದಿರಕ್ಕೆ ಹೋಗಿದ್ದೀವಿ. ಹೋಗೋಕಲ್ಲಿ ಎಲ್ಲ ಸರ್ಕಲಲ್ಲಿನೂ ರಾಮನ ಫೋಟೋ ಇಟ್ಟು ಭಾಳ ಜೋರಾಗಿ ಪೂಜೆ ಮಾಡ್ಯಾರಿ. ಹಿಂಗಾಗಿ ನಾನು ಎಲ್ಲಿ ವಿಡಿಯೋ ಮಾಡಲಿಲ್ಲ, ಮನೆಯಾಗೆ ಮಾಡಿದ್ರೆ ಅಂತ ಅಂದ್ಕೊಂಡಿವಿ. ಈವ್ನಿಂಗು ನಾವು ರಾಮನ ಪೂಜೆ ಮಾಡ್ಬೇಕಂತೇಳಿ ಮಾಡಾಕತ್ತೀವಿ ನೋಡ್ರಿ. ನಮ್ಮ ಮನ್ಯಾಗ ರಾಮನ ಪೂಜೆ ಹೆಂಗೈತೆ ಅಂತ ನೋಡ್ರಿ. ನನ್ನ ವಿಡಿಯೋ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋನ ನೋಡಿರಿ, ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ. ಇವತ್ತು ನನ್ನ ಮನ್ಯಾಗ ಈವ್ನಿಂಗ್ ರೀ, ನಂದು ನೈಟ್ ಡ್ಯೂಟಿ ಇರೋದ್ರಿಂದ ಈವ್ನಿಂಗ್ ನಾನು ಮನೇಲಿರೋ ಕೆಲಸನ ಮತ್ತೆ ವಿಡಿಯೋ ಮಾಡಿ ಹಾಕಾಕತ್ತೀನಿ. ನಮ್ಮ ಅತ್ತೆಯವರು ಅದು ರಾಮಂದು ಪೂಜೆ ಮಾಡೋಕೆ ರೆಡಿ ಮಾಡ್ಕೊಂಡಿದ್ರು. ನಾನು ಸ್ವಲ್ಪ ಚಪಾತಿ ಹಿಟ್ಟು ನಾದಿಟ್ರಾಯ್ತು, ಮತ್ತು ಆಮೇಲೆ ಚಪಾತಿ ಮಾಡ್ಕೊಂಡ್ರಾಯ್ತು ನೈಟಿಗೆ ಅಂತೇಳಿ ನಾನು ಚಪಾತಿ ಹಿಟ್ಟು ನಾದಿಟ್ಟೆ. ಇವತ್ತು ನಾವು ಖೀರ್ ಮಾಡೀವಿ ನೋಡ್ರಿ, ಹಾಲಿನ ಖೀರ್ ಮಾಡೀವಿ ರೀ. ಡ್ರೈ ಫ್ರೂಟ್ಸ್ದೆಲ್ಲ ಮಿಕ್ಸಿ ಮಾಡಿ, ಅವು ಬಾದಾಮಿ ಮತ್ತು ಏಲಕ್ಕಿ ಸಕ್ಕರೆ ಅದೆಲ್ಲ ಹಾಕಿ ಮಿಕ್ಸಿ ಮಾಡಿ ಅದನ್ನು ಹಾಲಿನಾಗ ಹಾಕಿ ಕುದಿಸಿದ್ವಿ ರೀ. ಕುದಿಸಿ ಅದು ಹಾಲು ಖೀರ್ ಆಯಿತು. ಆ ಸ್ವೀಟ್ ಮಾಡಿ ರಾಮಗೆ ಸ್ವಲ್ಪ ಎಡೆ ಇಡಬೇಕಂತೇಳಿ ಇದನ್ನು ಸ್ವೀಟ್ ಮಾಡಿದ್ವಿ. ಅದನ್ನು ಮತ್ತೆಯವರೆಲ್ಲ ರೆಡಿ ಮಾಡಿದ್ರು. ನಾನು ಆ ಕಡೆ ರಾಮಂದು ಫೋಟೋಕ್ಕದೆಲ್ಲ ಇದು ಮಾಡಕತ್ತಿದ್ದೇನೆ ರೀ. ಅದು ಕುದಿಯಾಕತ್ತದ, ಅದು ಹಂಗೆ ಕುದಿಯಾಕ ಬಿಡ್ಬೇಕು ರೀ ಅದು ಹಾಲು. ಅದು ಹಾಲನ್ನ 1 ಲೀಟ್ರ್ ಇಟ್ಟರೆ ಅದು ಅರ್ಧ ಲೀಟ್ರ್ ತನಕ ಕುದ್ದು ಟೇಸ್ಟ್ ಚೆನ್ನಾಗಿ ಬರ್ತದೆ ರೀ. ಹಾಗೆ ಆ ಖೀರ್ಗೆ ಅದು ಗೋಡಂಬಿ, ದ್ರಾಕ್ಷಿ, ಇದು ಮತ್ತು ಏಲಕ್ಕಿ, ಶುಗರ್ ಎಲ್ಲ ಮಿಕ್ಸಿ ಮಾಡಿ ಹಾಲಿಗೆ ಹಾಕಿ ಕುದಿಸ್ಬೇಕಲ್ರಿ. ಈಗ ಅದಕ್ಕೆ ಸ್ವಲ್ಪ ಸೈಡ್ಗೆ ಒಗ್ಗರಣೆ ಕೊಟ್ಕೋಬೇಕು ತುಪ್ಪದಾಗ ಅಂತೇಳಿ ಗೋಡಂಬಿನ ಸ್ವಲ್ಪ ಸಣ್ಣಗೆ ಇದು ಕಟ್ ಮಾಡ್ಕೊಳಕತ್ತಿದ್ದಿರಿ. ಕಟ್ ಮಾಡ್ಕೊಂಡು ಇಟ್ಟಿನಿ ರೀ, ಅದನ್ನು ತುಪ್ಪದಾಗ ಒಗ್ಗರಣೆ ಹಾಕ್ಬೇಕಂತೇಳಿ. ಹಾಗಾಗಿ ಮತ್ತು ಅದು ಕುದಿಯಾಕತ್ತಿತ್ತು, ಸ್ವಲ್ಪ ರೈಸ್ ಇಟ್ಕೊಂಡ್ರಾಯ್ತು ಕುಕ್ಕರ್ನಾಗ ಅಂತೇಳಿ ನಾನು ಈವ್ನಿಂಗೆ ಜಲ್ದಿ ಅಡುಗೆ ಮಾಡ್ತೇನೆ ರೀ. ಯಾಕಂದ್ರೆ ನಾನು ಡ್ಯೂಟಿಗೆ ಹೋಗ್ಬೇಕಾಗಂದು 8 ಗಂಟೆಗೆ ಡ್ಯೂಟಿ ಇರ್ತದೆ ರೀ ನಂದು. ಅದಕ್ಕೆ ನಾನು 6 ಗಂಟೆಯಿಂದನೇ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಅಷ್ಟೊತ್ತಿಗೆ ಮುಗೀತದೆ. ಖೀರ್ನು ರೆಡಿ ಆಯ್ತು ರೀ, ನಮ್ಮದು ಮಿಲ್ಕ್ ಖೀರ್ ರೆಡಿ ಆಯಿತು. ಹೀಗಾಗಿ ಈವ್ನಿಂಗ್ 6 ಗಂಟೆ ಆಯಿತು. ನಮ್ಮ ಮನೆಯವರು ಡ್ಯೂಟಿಯಿಂದ ಬರುವಂಥ ಟೈಮ್ ರೀ ಇದು. ಅವರು ಬಂದರು ಡ್ಯೂಟಿಯಿಂದ. ಹಿಂಗೆ ಮತ್ತು ರಾಮನ ಪೂಜೆಗೆ ನಮ್ಮ ಅತ್ತೆಯವರೆಲ್ಲ ರೆಡಿ ಮಾಡ್ಕೊಂಡಿದ್ರು ಹಾಲಿನಾಗ. ಅಯೋಧ್ಯೆಯಿಂದ ಬಂದಿರುವಂಥ ಅಕ್ಕಿ ಕಾಳುಗಳನ್ನ ಇಟ್ಟು, ಮತ್ತು ಅಲ್ಲಿಂದ ಬಂದಿರೋದು ಒಂದು ಫೋಟೋ ರೀ, ರಾಮ ಮಂದಿರದೊಂದು ಫೋಟೋ ಮತ್ತು ಅಕ್ಕಿ ಕಾಳು, ನಮ್ಮ ಮನೆಯಾಗ ಇರೋದನ್ನು ಒಂದು ರಾಮಂದು ವಿಗ್ರಹನೂ ಇಟ್ಟು ನಮ್ಮ ಅತ್ತೆಯವರೆಲ್ಲ ಟೇಬಲ್ ಗಿಬಲೆಲ್ಲ ರೆಡಿ ಮಾಡಿಟ್ಟಿದ್ರು ನಮ್ಮ ಹಾಲಿನಾಗ. ನಾವು ಅದನ್ನು ಸ್ವಲ್ಪ ಒಂದು ವಿಡಿಯೋ ಮಾಡಿದ್ರಂತ ಮಾಡಿದೀನಿ ರೀ. ಹಂಗೆ ಅವರು ದೀಪ ಮತ್ತು ಅದು ಎಲ್ಲ ಫೋಟೋ ಗಿಟ ಇಟ್ಟು, ಅದು ಸಣ್ಣದೊಂದು ರಾಮನ ಮೂರ್ತಿ ಇದೆ ನಮ್ಮ ಮನೆಯಲ್ಲಿ, ಆ ಮೂರ್ತಿ ಇತ್ತು ನಮ್ಮ ಅತ್ತೆಯವ್ರು ರೆಡಿ ಮಾಡ್ತಾಯಿದ್ದಾರೆ. ಹೀಗಾಗಿ ನಾನು ಅದಕ್ಕೆ ಬತ್ತಿ ಹಾಕಿ ಎಣ್ಣೆ ಹಾಕಿ ರೆಡಿ ಮಾಡ್ಬೇಕಂತೇಳಿ ನಾನು ಅವೆಲ್ಲ ಪಣತಿಗಳನ್ನ ತೊಗೊಂಡು ಅದನ್ನು ಪಣತಿಗಳನ್ನ ವಿಶಾಪ್ ಮಾರ್ಟಲ್ಲಿ ತೊಗೊಂಡಿದ್ದೀನಿ ರೀ. ನಾನು ಮೊದಲು ದೀಪಾವಳಿ ತೊಗೊಂಡಿದ್ದೆ, ಅವನ್ನ ಕ್ಲೀನ್ ಮಾಡಿ ನಾವು ಎತ್ತಿಟ್ಟಿರ್ತೀವಿ. ಅದು ಸ್ವಲ್ಪ ಡಿಸೈನಿಂಗ್ ಆಗಿರ್ತಾವೆ ರೀ, ಅವನ್ನ ನಾವು ಬಿಸಾಕಂಗಿಲ್ಲ. ಹಿಂಗಾಗಿ ಈಗ ಯೂಸ್ ಆದವು ನೋಡಿರಿ.
ಎಲ್ಲ ರೆಡಿ ಮಾಡಿಬಿಟ್ಟು ನಮ್ಮ ಅತ್ತೆಯವರೆಲ್ಲ ಟೇಬಲ್ಗೆ ಬೆಲೆ ರೆಡಿ ಮಾಡಿದ್ದಾರೆ. ಫೋಟೋ ಅದೆಲ್ಲ ಇಟ್ಟು ನಾನು ಸ್ವಲ್ಪ ಬತ್ತಿ ಹಾಕ್ಕೊಂಡ್ರೆ ಆಯ್ತು. ಸ್ವಲ್ಪ ರಾಮನ ಮುಂದೆ ದೀಪ ಹಚ್ಚೋದೈತಲ್ರಿ ಇವತ್ತು ಈವ್ನಿಂಗ್ ಹೊರಗಡೆ ಎಲ್ಲ. ಹಿಂಗಾಗಿ ನಾನು ದೀಪಕ್ಕೆ ಬತ್ತಿ ಹಾಕ್ಕೊಂಡು ರೆಡಿ ಮಾಡಾಕತ್ತಿದ್ದೀನಿ ರೀ. ನಮ್ಮ ಮನೆಯವರು ಸ್ವಲ್ಪ ಫ್ರೆಶ್ ಆಗಿ ಬರೋವರೆಗೂ ಸ್ವಲ್ಪ ಹಿಂಗೆ ಬತ್ತಿ ಅದು ಹಾಕ್ಕೊಂಡು ರೆಡಿ ಮಾಡ್ಕೊಂಡ್ವಿ. ಅವರು ಸ್ವಲ್ಪ ಫ್ರೆಶ್ ಆಗಿ ಬಂದಮೇಲೆ ನಾವು ಪೂಜೆನ ಸ್ಟಾರ್ಟ್ ಮಾಡ್ಕೊಂಡು ನೋಡಿರಿ. ನಮ್ಮ ಮನೇಲಿ ಈ ರೀತಿ ರಾಮನ ಪೂಜೆ ಇತ್ತು ರೀ. ನಿಮ್ಮ ಮನೆಗೆ ಯಾವ ರೀತಿ ಇತ್ತಂತ ನಾನು ಕಮೆಂಟ್ ಮಾಡಿ ಹೇಳ್ರಿ. ನನ್ನ ವಿಡಿಯೋನ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಹಾಗೆ ಸ್ವಲ್ಪ ಟೀ ಗಿಟ್ರಾಯ್ತು, ಈವ್ನಿಂಗ್ ಆಯ್ತಲ್ರಿ, ಟೀ ಬೇಕೇ ಬೇಕು ಎಲ್ಲರಿಗೆ. ಸ್ವಲ್ಪ ಟೀ ಕುಡಿದ್ರಾಯ್ತು ರಾಮನ ಪೂಜೆ ಆಗಿದ ಮೇಲೆ ಅಂತೇಳಿ ಸ್ವಲ್ಪ ಟೀ ಮಾಡೋಕೆ ಇಟ್ಟು ನಾನು ಸ್ವಲ್ಪ ಟೊಮೊಟೊ ಸಾರು ಮಾಡ್ಬೇಕಂತೇಳಿ ರೆಡಿ ಮಾಡ್ಕೊಳಕತ್ತಿದ್ದೀನಿ ರೀ. ಹಂಗೆ ಚಹಾ ಮಾಡಿ ಇಟ್ಟಿನಿ ರೀ. ಚಹಾ ಮಾಡಿಟ್ಟು ಆಮೇಲೆ ಟೀ ಕುಡಿದ್ರಾಯ್ತು, ಫಸ್ಟ್ ಪೂಜೆ ಮಾಡಿದ್ರಾಯ್ತು ಅಂತೇಳಿ ಟೀ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ ರೀ ಸೈಡ್ಗೆ. ಅಂದ ನಂದು ರೈಸನ್ನು ರೆಡಿ ಆಯ್ತು ರೀ. ಕುಕ್ಕರ್ನಾಗ ರೈಸನ್ನು ಸೈಡಿಗೆ ಇಟ್ಟಿದ್ನಲ್ಲ, ರೈಸನ್ನು ರೆಡಿ ಆಯಿತು. ಹಿಂಗಾಗಿ ಟೊಮೆಟೊ ಸಾರಿಗೆಲ್ಲ ಏನು ಬೇಕು ಟಮಾಟಿ ಅದೆಲ್ಲ ಎರಚಿಟ್ಕೊಂಡು ಉಳ್ಳಾಗಡ್ಡಿ ಅದೆಲ್ಲ ಬೆಳ್ಳುಳ್ಳಿ ಅದೆಲ್ಲ ರೆಡಿ ಮಾಡಿಕೊಂಡು ಟೀಗೂ ಇಟ್ಟೀನಿ ರೀ. ಅದು ಪೂಜೆಗೆ ರೆಡಿಯಾಗಿ ಅವರೆಲ್ಲರೂ ಬರೋಷ್ಟೊತ್ತಿಗೆ ನನಗೊಂದು ಸ್ವಲ್ಪ ಕೆಲಸ ಫ್ರೀ ಆಗುತ್ತೆ ಅಂತೇಳಿ ಹಂಗೆ ಸ್ವಲ್ಪ ಟೀ ಮಾಡಿ ಟೀ ಪೂಜೆ ಆದಮೇಲೆ ಸ್ವಲ್ಪ ಟೀ ಕುಡಿಯೋದು ಡೈಲಿ ಈವ್ನಿಂಗ್ ರೂಢ ಅದು. ಟೀ ಕುಡಿಯೋದು ಕುಡಿದ್ರಾಯ್ತು ಅಂತೇಳಿ ಟೀ ಮಾಡಿ ಸೈಡಿಗಿಟ್ಟು ನಂದು ರೈಸೂ ಆಯ್ತು ರೀ ಕುಕ್ಕರ್ನಾಗ. ಅದನ್ನು ಬಂದ್ ಮಾಡಿಟ್ಟು ಸ್ವಲ್ಪ ಹಾಗೆ ನಮ್ಮ ಮನೆಯವರು ಫ್ರೆಶ್ ಆಗಿ ರೆಡಿಯಾಗಿ ಅವರು ಪೂಜೆಗೆ ಬಂದ್ರಿ. ಫಸ್ಟ್ ಅವರೇ ಪೂಜೆ ಮಾಡಿ ಆಮೇಲೆ ನಾನು ಪೂಜೆ ಮಾಡಿದೆ. ಹಾಗೆ ಆಮೇಲೆ ನಮ್ಮ ಅತ್ತೆನೂ ಪೂಜೆ ಮಾಡಿದರು. ಎಲ್ಲರೂ ಪೂಜೆ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬೇಡಿಕೊಂಡು ರಾಮನ ಹತ್ರ ಪ್ರಾರ್ಥನೆ ಮಾಡಿ ನಮ್ಮ ಮನೇಲಿ ಸಣ್ಣದಾಗಿರೋಂಥ ಪೂಜೆ ಮಾಡಿವ್ರಿ. ನಿಮ್ಮ ಮನೆಗೆ ಹೆಂಗೆ ಮಾಡಿರಿ ಅಂತ ಕಮೆಂಟ್ ಮುಖಾಂತರ ತಿಳಿಸ್ರಿ. ನನ್ನ ವಿಡಿಯೋ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಇವತ್ತಿನ ನಾನು ನಮ್ಮ ಮನೇಲಿ ರಾಮನದು ಪೂಜೆ ಹೆಂಗೆ ಮಾಡಿವಿ ಅಂತ ತೋರಿಸಿವಿ. ಇವತ್ತೊಂಥರ ಹಬ್ಬ ಇದ್ದಂಗೆ ರೀ ಎಲ್ಲರಿಗೂ. ಅಯೋಧ್ಯೆಯಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗೋದ್ರಿಂದ ಎಲ್ಲರ ಮನೆಗೂ ಹಬ್ಬದ ವಾತಾವರಣ ರೀ. ನಮ್ಮ ಮನೆಗೂ ಹಂಗೆ ಐತ್ರಿ. ಹಿಂಗಾಗಿ ಏನೋ ಒಂಥರ ಖುಷಿ ಆಯ್ತು ರೀ ಪೂಜೆ ಮಾಡಿದ್ದಕ್ಕೂ. ಹಾಗೆ ಈವ್ನಿಂಗ್ ಆಯಿತು, ಪೂಜೆ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿದ್ರಾಯ್ತು ಅಂತೇಳಿ ಚಹಾ ಕೊಟ್ಟಿನಿ ರೀ. ಎಲ್ಲ ಚಹಾ ಕುಡಿದು ನಾನು ಟಿ ವಿ ನೋಡ್ಕೊತ ಕುಂತಿದ್ರು. ನಾನು ಈ ಕಡೆ ನೈಟ್ ಡ್ಯೂಟಿ ಇರೋದ್ರಿಂದ ನಾನು ಎಲ್ಲ ಅಡುಗೆ ಮಾಡಕತ್ತಿದ್ದೆ. ಈವ್ನಿಂಗ್ ಆದಮೇಲೆ ಡ್ಯೂಟಿಗೆ ಹೋಗೋದೊಂದು ಬೇಸರ ಅಲ್ರಿ, ಅದಕ್ಕೆ ಸುಮ್ಮನೆ ಬರೋಡ ಅಡುಗೆ ಮಾಡಿದ್ರಾಯ್ತು. ಅಡುಗೆ ಮಾಡಿ ರೆಡಿ ಆದ್ರಾಯ್ತು ಅಂತೇಳಿ ನಾನು ಟೊಮೆಟೊ ಸಾರು ಮತ್ತು ಅನ್ನ ಮತ್ತು ಕಾಯಿಪಲ್ಯ ಮಧ್ಯಾಹ್ನ ಮಾಡಿದ್ದಿತ್ತು ರೀ. ಹಿಂಗಾಗಿ ನಾನೇನು ಕಾಯಿಪಲ್ಯ ಮಾಡಿಲ್ಲ. ಸ್ವಲ್ಪ ಚಪಾತಿ ಇತ್ತು, ಅದೊಂದಿಷ್ಟು ಮಾಡ್ಕೊಂಡಿನಿ ರೀ. ಸ್ವಲ್ಪ ಸಾರು ಮಾಡಿ ಆಮೇಲೆ ಡ್ಯೂಟಿಗೆ ಹೋಗ್ಬೇಕಂತ ರೆಡಿ ಆಗತ್ತೀನಿ ರೀ. ಹಾಗೆ ಇವತ್ತು ನನ್ನ ವಿಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಮತ್ತೆ ಸಿಗ್ತೀನಿ ರೀ ನೆಕ್ಸ್ಟ್ ವಿಡಿಯೋಲಿ. ನಾನು ವಿಡಿಯೋ ನೋಡಿದ್ದಕ್ಕೆ ನಿಮ್ಗೆ ತುಂಬ ಧನ್ಯವಾದಗಳು. ಬರ್ರಿ ಇವತ್ತೆಲ್ಲರೂ ಸ್ವೀಟ್ ತಿನ್ನೋಣ.